ನಮ್ಮ ಬೆಂಗಳೂರಲ್ಲಿ ಬೇರೆ 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 ಸಿಟೀಸಲ್ಲಿ ಯಾರು ಈ ಮೇಕೆ ಸಾಕ್ತಾ ಇದ್ದಾರೋ ಅವ್ರ ಮಕ್ಕಳು ಡ್ರಗ್ ಅಡಿಕ್ಷನ್ ಇಲ್ಲ. ಇದೇ ರೀತಿ ರೈತರಿಗೆ ಈ ಜಾನುವಾರು ಸಂಪತ್ತಾಗಲಿ ಕೃಷಿ ಸಂಪತ್ತಾಗಲಿ ಪರಿಚಯ ಆಗುತ್ತೆ ರೈತ ದಸರಾ ಮುಖಾಂತರ. ಈಗ ಕೆಲವರು ಭಾಳ ಜನ ಬರ್ತಾರೆ, ಈಗ ನಾವು ವ್ಯವಸಾಯ ಮಾಡಬೇಕು ಅಂತ ಅವ್ರಿಗೆ ನಾಲೆಜ್ ಎಲ್ಲ ಇರಲ್ಲ. ಈ ರೈತ ದಸರಾಕ್ಕೆಲ್ಲ ಬಂದರೆ ಈ ಥರ ಸ್ಟಾಲ್ಸ್ ಎಲ್ಲ ವಿಸಿಟ್ ಮಾಡಿದರೆ ಮಿನಿಮಮ್ ನಾಲೆಜ್ ಸಿಗುತ್ತೆ, ಜಾಸ್ತಿ ನಾಲೆಜ್ ಏನು ಸಿಗೋಲ್ಲ, ಮಿನಿಮಮ್ ನಾಲೆಜ್ ಸಿಗುತ್ತೆ. ಆಮೇಲೆ ಈ ರೈತರ ವೇದಿಕೆಯಿಂದ ರೈತರಿಗೆ ಒಂದು ಥರ ಮಾರ್ಕೆಟು ಕ್ರಿಯೇಟ್ ಆಗುತ್ತೆ. ನೋಡಿ, ಇದು ಉದ್ದ ಕಿವಿ ಮೇಕೆ ಅಂತ ಹೇಳಿ ಇದನ್ನು ನಮ್ಮ ರೈತರು ಸೆಲೆಕ್ಟಿವ್ ಬ್ರೀಡಿಂಗ್ ಅಂದರೆ ಲೋಕಲ್ ಇಂಡಿಜಿನಸ್ ಗೋಟ್ಸ್ ತೊಗೊಂಡು ಸೆಲೆಕ್ಟಿವ್ ಬ್ರೀಡ್ ಮಾಡಿ ಕಿವಿಗೋಸ್ಕರನೇ ಅಂತಲೇ ಡೆವಲಪ್ ಮಾಡಿರೋದು. ಒಂದು ಎರಡನೇದು ಬಂದು ಇದ್ರದ್ದು ಹಾಲು ಜಾಸ್ತಿ ಇದೆ. ಒಂದು 3 ಲೀಟ್ರ್ 4 ಲೀಟ್ರ್ ಅಂದರೆ ಅಲ್ಲಿವರೆಗೂ ಅದು ಹಾಲು ಕೊಡುತ್ತೆ. ಈ ನಾರ್ಮಲ್ ಮೇಕೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ತಳಿ ಇದೆ ನಂದಿದುರ್ಗ ಅಂತ, ಮತ್ತು ಇನ್ನೊಂದು ಬಿದಿರಿ ಅಂತ ಇದೆ, ಅದು ಪ್ಯೂರ್ ಮಾಂಸಕ್ಕೋಸ್ಕರ. ಬಟ್ ಇದು ಕರ್ನಾಟಕದ ತಳಿ ಮಾಂಸ ಮತ್ತು ಹಾಲಿಗೋಸ್ಕರ ಎರಡಕ್ಕೂ ಉಪಯೋಗ ಆಗುತ್ತೆ. ಕಿವಿ ಉದ್ದ ಇರೋದು ಅದೊಂದು ಅಟ್ರಾಕ್ಷನ್ ಅಷ್ಟೇ, ಅದರಿಂದ ಏನು ಅದು ಭಾಳ ಕ್ವಾಲಿಟಿ ಅಂತ ಇಲ್ಲ, ಒಂದು ಬ್ಯೂಟಿಫಿಕೇಷನ್. ಆಮೇಲೆ ಇನ್ನೊಂದು ನಾನು ನನ್ನ ಕಡೆಯಿಂದ ಒಂದು ಸಬ್ಮಿಷನ್ ಏನಂದರೆ, ನಮ್ಮ ಬೆಂಗಳೂರಲ್ಲಿ ಬೇರೆ 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 ಸಿಟೀಸಲ್ಲಿ ಯಾರು ಈ ಮೇಕೆ ಸಾಕ್ತಾ ಇದ್ದಾರೋ ಅವ್ರ ಮಕ್ಕಳು ಡ್ರಗ್ ಅಡಿಕ್ಷನ್ ಇಲ್ಲ. ಅದು ಯಾರು ಸಾಕ್ತಾ ಇದ್ದಾರೋ ಅವ್ರ ಮನೇಲಿ ಡ್ರಗ್ ಅಡಿಕ್ಷನ್ ಇಲ್ಲ. ಸಾಕೋದ್ರಲ್ಲಿ ಬ್ಯುಸಿ ಇರ್ತಾರೆ. ಈಗ ನೋಡಿ, ಅದಕ್ಕೆ ಆಹಾರ ಕೊಡಬೇಕು, ನೀರು ಕೊಡಬೇಕು, ಆಮೇಲೆ ಬಂದು ನಿಮಗೆ ಅದಕ್ಕೆ ಆರೋಗ್ಯ ಕೆಡುತ್ತೆ. ಅದು ಬಂದು ಈಗ ಅದು ಮೇಕೆ ಅನ್ನೋದು ಬರೀ ಮಾಂಸ ಹಾಲು ಸೆಕೆಂಡ್ರಿ, ಅದು ಫ್ಯಾಮಿಲಿ ಮೆಂಬರ್ ಥರ ನೋಡೋದ್ರಿಂದ ಹಾಗಾಗಿ ಅದು ಮೋಸ್ಟ್ಲಿ ಅದ್ರ ಕಡೆ ಗಮನ ಇಲ್ಲ.